ಸೊ ನಂಬಿಕೆ ಇದೆ, ಒಳ ಮೀಸಲಾತಿ ಏನು ಈಗ ಅನ್ಯಾಯ ಆಗಿದೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಸಿ ಎಂ ಮೇಲೆ ನಂಬಿಕೆ ಇದೆ ಅನ್ನುವಂತಹ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಸ್ವಾಮೀಜಿ. ಸೊ ಹೋಗಿ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಸಮಸ್ಯೆಗಳಾಯಿತು, ಬಟ್ ಅಲ್ಲಿಗೆ ಅವ್ರದ್ದೇ ಆದಗಳಂತಹ ಕೆಲಸ ಕಾರ್ಯಗಳಿರುತ್ತೆ. ಬಟ್ ಆದರೂ ಕೂಡ ಮಾತನಾಡಿದ್ವಿ, ಹಿಂದೆ ಕೂಡ ನಮಗೆ ಹೋಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಹೇಳಿದರು ಬದಲಾವಣೆಗಳಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗಲೂ ಕೂಡ ನಮಗೆ ಆ ಭರವಸೆ ಇದೆ. ಇನ್ ಕೇಸ್ ಏನಾದರೂ ಬದಲಾವಣೆ ಆಗಲಿಲ್ಲ, ಇದೇ ಕಂಟಿನ್ಯೂ ಆಯಿತು, ನ್ಯಾಯ ದಕ್ಕಲಿಲ್ಲ ಅಂತ ಹೇಳಿದ್ರೆ ನಾವು 24ನೇ ತಾರೀಕು ತನಕನೂ ಕೂಡ ವೆಯ್ಟ್ ಮಾಡ್ತೀವಿ. ಆಫ್ಟರ್ ದಟ್ ಅದೇನು ಕೂಡ ಬದಲಾವಣೆಗಳಾಗಿಲ್ಲ ಅಂತ ಹೇಳಿದ್ರೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಇಲಾಖೆಯಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಸಚಿವರಿಗೂ ನಾವು ಕೇಳಿದ್ರೆ ನಾವು ಹೇಗೆ ಕಳಿಸಿದ್ವಿ ಅದು ಬಿ ಆಗ್ಬಿಟ್ಟಿದೆ ಅಂತಾರೆ. ಅದೇ ಹೆಂಗೆ ವಿಧಾನಸೌಧದಲ್ಲಿ ಇದು ಬಿ ಆಗ್ಬಿಡುತ್ತೆ ಸರ್? ನಿಮ್ಮ ಸಚಿವರಿಗೆ ಏನು ಗೊತ್ತಿಲ್ಲ, ಎಲ್ಲ ನಾಟಕ ಮಾಡ್ತಾವ್ರೆ ಅಷ್ಟೇ. ಅದೇ ಹಂಗಾಗಿ ನಾವೇನು ಹೇಳ್ತಾ ಇದ್ದೀವಿ, ಜನರಿಗೆ ತೊಂದರೆ ಕೊಡಬೇಡಿ. ಏನು ಮೀಸಲಾತಿ ವಿಷಯ ಇಟ್ಕೊಂಡು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಪಾಪ ಅವರಿಗೆ ಏಜ್ ಆಗ್ಬಿಟ್ಟಿದೆ, 56,000 ಹುದ್ದೆ ತುಂಬಿಲ್ಲ ಪಾಪ, ಅವರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಸರ್ಕಾರ ನೀವು ಅದಕ್ಕೆ ಕಾರಣರಾಗಬೇಡಿ, ಹಳೆ ಮೀಸಲಾತಿನೇ ಜಾರಿ ಮಾಡಿ. ಒಳ ಮೀಸಲಾತಿ ಕಂಪ್ಲೀಟ್ ಎಲ್ಲ ಡಿಸ್ಕಷನ್ ಆಗಲಿ, ಎಲ್ಲ ಅಂಕಿಅಂಶಗಳು ಸರಿಯಾಗಿ ಬರಲಿ, ಎಲ್ರಿಗೂ ಅನ್ಯಾಯ ಆಗೋ ರೀತಿಯಲ್ಲಿ ಚರ್ಚೆ ಮಾಡಿ ಆಮೇಲೆ ಮಾಡಿರಿ. ಸದ್ಯಕ್ಕೆ ಹಳೆ ಮೀಸಲಾತಿ ಜಾರಿ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತೀವಿ ನಾವು. ಅವ್ರೇನು ಹೇಳ್ತಾರೆ, ಇಲ್ಲ ತೊಂದರೆ ಆಗ್ಬಿಡುತ್ತೆ, 5-3, 5-3, 4-1 ಮಾಡಿಬಿಡ್ತೀನಿ ಅಂದರೆ ಅದೇನು ಗುಡ್ಡೆಗಳ, ಮಣ್ಣು ಗುಡ್ಡೆಗಳ? ಈಗೇನು ಹಳೇದೇ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಹಳೇದು ಸದ್ಯಕ್ಕೆ ಬೇಡ. ಯಾಕೆಂದ್ರೆ ಅಲ್ಲಿ ಏನಾಗಿದೆ, ಅಲೆಮಾರಿಗಳಿಗೆ ಸಮಸ್ಯೆ ಇದೆ, ಕೋರ್ಟ್ಗೆ ಹೋಗಿದ್ದಾರೆ, 4 ಪಿಟಿಷನ್ಸ್ ಇದೆ, ಮತ್ತೆ 56 ಮಾಡಂಗಿಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. 56 ಮಾಡಂಗಿಲ್ಲ ಅಂದ್ರೆ ಮತ್ತೆ ಯಾವ್ದು ಮಾಡ್ಬೇಕು ಇವರು? 50ರೊಳಗೆ ಮಾಡ್ಬೇಕು. ಸದ್ಯಕ್ಕೆ ಬೇಡ ಅಂತ ನೀವು ಹೇಳೋದು? ಸದ್ಯಕ್ಕೆ ಬೇಡ ಅಂತ ನೀವು ಹೇಳ್ತಾ ಇಲ್ಲ ಸರ್. ಇಲ್ಲ, ಒಳ ಮೀಸಲಾತಿನ ಯಾವುದೇ ಕಾರಣಕ್ಕೂ ನಾವು ಬೇಡ ಅಂತ ಎಲ್ಲೂ ಹೇಳಿಲ್ಲ ಸರ್. ಯಾಕೆ ಅಂತಂದ್ರೆ ನೀವು ಮಾಡಿರ್ತಕ್ಕಂಥ ಜನಸಂಖ್ಯೆಗಳ ಏನು A, B, C ಮಾಡಿದಿರಲ್ಲ, ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಅದನ್ನ ಪರಿಶೀಲನೆ ಮಾಡಿ, ಅದನ್ನ ಸರಿ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ದೇವೆ. ಆದ್ರೆ ಇವ್ರೇನು ಹೇಳ್ತಾ ಇದ್ದಾರೆ, ಇಲ್ಲ ನಾವು ತುರ್ತಾಗಿ ಮಾಡಿ. ಯಾವುದೇ ಒಂದು ಸಮುದಾಯನ ಕುಗ್ಗಿಸ್ಬೇಡಿ, ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ ಹಂಗಂತ ಸುಪ್ರೀಂ ಕೋರ್ಟ್ ಹೇಳಿದ್ಯಾ? ಸಮುದಾಯ ಸಚಿವರನ್ನು ಸೇರಿಸಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹೌದೌದು. ಸಮುದಾಯದ ಸಚಿವರಿಗೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ನೀವೇನ್ ಮಾಡ್ತಿದ್ದೀರಪ್ಪ, ರಾಜೀನಾಮೆ ಕೊಟ್ಟು ಬಿಸಾಕೊಟ್ಟು ಹೊರಗೆ ಬರ್ರ ಅಂತ ಹೇಳ್ತಾ ಇದ್ದೀವಿ.